ನಾಳೆ ವಿನಯ್ ಕುಲಕರ್ಣಿಗೆ ಕಾದಿದ್ಯಾ ಅತಿ ದೊಡ್ಡ ಶಾಕ್. ವಿನಯ್ ಕುಲಕರ್ಣಿಗೆ 10 ರಿಂದ 14 ವರ್ಷ ಶಿಕ್ಷೆ ಆಗಬಹುದಾ? ಹಾಗಿದ್ರೆ ಹೌದು, ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನಾಳೆ ವಿನಯ್ ಕುಲಕರ್ಣಿಗೆ ಕಾದಿದ್ಯಾ ಅತಿ ದೊಡ್ಡ ಶಾಕ್. ವಿನಯ್ ಕುಲಕರ್ಣಿಗೆ 10 ರಿಂದ 14 ವರ್ಷ ಶಿಕ್ಷೆ ಆಗಬಹುದಾ? ಹೌದು, ಆಗಬಹುದು ಅಂತ ಹೇಳ್ತಿದ್ದಾರೆ ವಕೀಲ ರವೀಂದ್ರ. ಅಶ್ವವೇಗ ನ್ಯೂಸ್ ಜೊತೆ ವಕೀಲ ರವೀಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತದ್ದು ಯೋಗೀಶ್ ಗೌಡ ಕೊಲೆ ಕೇಸ್ ವಿಚಾರವಾಗಿ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ವಿನಯ್ ಕುಲಕರ್ಣಿಗೆ 10 ರಿಂದ 14 ವರ್ಷ ಕಾಲ ಶಿಕ್ಷೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ. ವಿನಯ್ ಶಾಸಕ ಸ್ಥಾನ ಕಳೆದುಕೊಳ್ತಾರೆ. ಶಾಸಕ ಸ್ಥಾನದಿಂದ ಅನರ್ಹ ಆಗಲಿದ್ದಾರೆ ವಿನಯ್ ಕುಲಕರ್ಣಿ. ಶಿಕ್ಷೆಯನ್ನ ಅಮಾನತು ಕೋರಿ ಹೈಕೋರ್ಟ್ ಮೊರೆ ಹೋಗಬಹುದು. ಮುಂದಿನ ತಲೆಮಾರಿನ ರಾಜಕಾರಣಿಗಳಿಗೆ ಈ ಪ್ರಕರಣ ಒಂದು ದೊಡ್ಡ ಪಾಠ ಅಂತ ಹೇಳಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ ಜೊತೆ ವಕೀಲ ರವೀಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವುದು. ನಾಳೆ ವಿನಯ್ ಕುಲಕರ್ಣಿಗೆ ಕಾದಿದ್ಯಾ? ಹಾಗಿದ್ರೆ ಅತಿ ದೊಡ್ಡ ಶಾಕ್. ಗೊತ್ತಿಲ್ಲ. ವಿನಯ್ ಕುಲಕರ್ಣಿಗೆ 10 ರಿಂದ 14 ವರ್ಷ ಶಿಕ್ಷೆ ಆಗಬಹುದಾ? ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ವ್ಯಕ್ತಿಯನ್ನ ಒಡೆದಾಕ್ಬಿಡಿ ಅಥವಾ ಸಾಯಿಸ್ಬಿಡಿ ಅಂತ ಅಂದ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಪ್ರೇರಣೆ ಕೊಡ್ತಾ ಇದ್ದಾನೆ ಅನ್ನುವಂಥ ಮಾತೇನಿದೆಯಲ್ಲ, ಈ ಮಾತಿಗೆ ಅನುಗುಣವಾಗಿ ಶಿಕ್ಷೆ ಪ್ರಮಾಣ ಒಡೆದಾಕದವನಿಗಿದಲ್ಲ, ಏನು ಕೊಲೆ ಮಾಡೋದ್ನಲ್ಲ ಅವನಿಗೆ ಈಕ್ವಲೆಂಟಾಗಿ ಕೊಡಲ್ಲ. ಆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ. ಈ ನನ್ನ ಇದ್ರ ಪ್ರಕಾರ ಒಂದು 10 ವರ್ಷ 15 ವರ್ಷ 12 ವರ್ಷದಲ್ಲಿ ಅವ್ರಿಗೆ ಪ್ರಮಾಣ ಕ್ಲಿಯರ್ ಆಗ್ಬೋದು. ಯಾಕಂದರೆ ಇದು ಗಾಂಭೀರ್ಯತೆ, ಪ್ರಕರಣದ ಗಾಂಭೀರ್ಯವನ್ನು ಪರಿಗಣಿಸಿದಾಗ ಒಬ್ಬ ಕೊಲೆಗೆ ಒಳಗಾಗಿರುವಂತಹ ವ್ಯಕ್ತಿಯೂ ಕೂಡ ಒಬ್ಬ ಸಾಮಾಜಿಕ ಸ್ಥಾನಮಾನದಲ್ಲಿದ್ದಂಥವನು, ಜನಪ್ರತಿನಿಧಿಯಾಗಿದ್ದಂಥ ವ್ಯಕ್ತಿ. ಇವರು ಕೂಡ ಕೊಲೆ ಮಾಡಿಸಿರುವಂಥವ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರಿಗೂ ಕೂಡ ಒಂದು ಜನಪ್ರತಿನಿಧಿ ಆಗಿರೋದ್ರಿಂದ ಇದೊಂದು ಗಂಭೀರವಾದ ಪ್ರಕರಣವನ್ನಾಗಿ ಪರಿಗಣಿಸಿ ಆ ಗಂಭೀರತೆ ಆಧಾರದ ಮೇಲೆ ಇವರಿಗೆ ಸೆಂಟೆನ್ಸನ್ನು ನಿರ್ಣಯ ಮಾಡ್ತಾರೆ. ನೆಕ್ಸ್ಟ್ ಇರುವಂಥದ್ದು ಅಪೀಲು ಹೈಕೋರ್ಟ್ಗೆ ಹೋಗಬೇಕು. ಇಲ್ಲೇ ಒಂದು ಅಪ್ಲಿಕೇಶನ್ ಹಾಕ್ಕೊಂತಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಈ ಥರ ಅವರು ಇದು ಹೇಳ್ತಾರೆ, ಒಂದು ಹಸುಗಳು 1000 ಹಸು ಸಾಕ್ತಾವ್ರೆ, ರೈತರ ಮಗ, ಈ ಹೆಣ್ಮಕ್ಳಿದ್ದಾರೆ, ವಯಸ್ಸಿಗೆ ಬಂದು ಹೆಣ್ಮಕ್ಳಿದ್ದಾರೆ, ಮದುವೆಗಳು ಮಾಡಬೇಕು, ಈಗ ಅವ್ರ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ, ದಯವಿಟ್ಟು ಈ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ. ಈಗ ಕಾಮನಾಗಿ ಸಸ್ಪೆನ್ಷನ್ ಕೇಳ್ತೀವಿ, ಅಂದರೆ ಒಂದಷ್ಟು ದಿನ ಸಸ್ಪೆನ್ಷನ್ ನೀಡಿ ಈ ಒಂದು ಅಪೀಲ್ ಪೀರಿಯಡಲ್ಲಿ, ಅಂದರೆ ಅಪೀಲು ಹಾಕ್ತೀವಲ್ಲ ನೀವು ಹೈಕೋರ್ಟ್ಗೆ, ಅಪೀಲ್ ಹಾಕೋ ಪೀರಿಯಡಲ್ಲಿ ಏನಿದೆ ಆ ಪೀರಿಯಡಲ್ಲಿ ಸಸ್ಪೆನ್ಷನ್ ಕೊಡಿ, ನಮಗೆ ಅಪೀಲ್ ಹಾಕ್ಕೊಂಡು ಅಲ್ಲಿ ನಾವು ಸ್ಟೇ ತಗೊಂಡ್ಬರ್ತೀವಿ ಅನ್ನುವಂಥ ಒಂದು ಹಲವು ರೀತಿಯ ಒಂದು ಕಾರಣಗಳು ಕೊಡೋದ್ರ ಮೂಲಕ ಅಪೀಲ್ಗೆ ಇದೊಂದು ಸಸ್ಪೆನ್ಷನ್ಗೆ ಅವಕಾಶ ಇರುತ್ತೆ. ನಂತರ ಅಪೀಲ್ ಆಗೋಕ್ಕೆ ಹೈಕೋರ್ಟಿಗೆ ಅವ್ರಿಗೆ ಅವಕಾಶ ಇದೆ. ಹೈಕೋರ್ಟಲ್ಲಿ ಈ ಒಂದು ಪ್ರಕರಣನ ಸ್ಟೇ ಮಾಡ್ಬೋದು. ಒಂದಷ್ಟು ದಿನ ಒಂದು ಹಿಯರಿಂಗ್, ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ವರೆಗೂ ಈ ಒಂದು ಶಿಕ್ಷಾ ಪ್ರಮಾಣ ನಿರ್ಣಯ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಸ್ಟೇ ಕೊಡ್ಬೋದು. ಅಥವಾ ಇದು ಆಲ್ರೆಡಿ ಸೆಂಟೆನ್ಸ್ ಏನಾಗಿದೆ ಆ ಸೆಂಟೆನ್ಸ್ ಗಂಭೀರತೆನೇ ಆಧರಿಸಿ ಸ್ಟೇ ಕೊಡದೆ ಹಂಗೆ ಕಂಟಿನ್ಯೂ ಹಿಯರಿಂಗು ಮಾಡ್ಬೋದು. 2 ಥರ ಇರುತ್ತೆ. ಇದರಲ್ಲಿ ಎಲ್ಲರಿಗೂ ಒಂದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಜನ ಇರೋದ್ರಿಂದ ಅವರವರ ಪಾಲ್ಗೊಳ್ಳುವಿಕೆ ಅದ್ರಲ್ಲಿ ಪಾಲ್ಗೊಳ್ಳುವಿಕೆ ಇದೆ, ಪಾತ್ರ ಇದೆ. ಆ ಪಾತ್ರದ ಮೇಲೆ ಮತ್ತು ಅವರು ಈ ಅಪರಾಧದಲ್ಲಿ ಪಾಲ್ಗೊಂಡಿರುವಂಥದ್ದು ಮತ್ತು ಅದರ ಪ್ರಮಾಣ ಇದು ಗ್ರಾವಿಟಿ ಆಫ್ ಅಫೆನ್ಸ್ ಅಂತ ಕೇಳ್ತೀವಿ. ಆ ಗ್ರಾವಿಟಿ ಆಫ್ ಅಫೆನ್ಸನ್ನು ಪರಿಗಣಿಸಿ ಹೈಕೋರ್ಟ್ ನಿರ್ಣಯ.